ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಜಗದೀಶ್ ಹೊನಗೋಡ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎರಡನೇ ಬಾರಿ ಜೈಲು ಸೇರಿದಂಥ ನಟ ದರ್ಶನ್ ಅವರಿಗೆ ಈ ಬಾರಿ ಜೈಲಿನಲ್ಲಿ ನಿಜಕ್ಕೂ ನರಕ ದರ್ಶನ ಆಗ್ತಾ ಇದೆ. ಒಟ್ಟು 15 ಸಿಬ್ಬಂದಿಗಳು ದರ್ಶನ್ ಅವರನ್ನ ಮಾನಿಟರ್ ಮಾಡ್ತಾ ಇದ್ದಾರೆ. ಮನೆತನೇ ನೋಡಿದ್ರಿ, ಒಂದು ತೊಟ್ಟು ವಿಷ ಕೊಟ್ಬಿಡಿ ಅಂತ ದರ್ಶನ್ ಅವರು ಅಲ್ಲಿನ ಕೋರ್ಟ್ ಮುಂದೆ ಕೇಳ್ಕೊಂಡಿದ್ರು. ಆದರೆ ದರ್ಶನ್ ಅವರಿಗೆ ಆ ರೀತಿಯ ಯಾವುದೇ ವಿಶೇಷ ಸೌಲಭ್ಯಗಳು ಈ ಬಾರಿ ಇಲ್ಲ. ಯಾಕಪ್ಪ ವಿಶೇಷ ಸೌಲಭ್ಯ ಇಲ್ಲ ಅಂತ ಹೇಳಿದರೆ, ಈಗಾಗಲೇ ಸುಪ್ರೀಂ ಕೋರ್ಟ್ ಬಹಳ ಖಡಕ್ಕಾದ ಎಚ್ಚರಿಕೆಯನ್ನು ನೀಡಿದೆ. ಯಾವುದೇ ಕಾರಣಕ್ಕೂ ಕೂಡ VIP ಟ್ರೀಟ್ಮೆಂಟ್ ಆಗಲಿ, ಜೈಲಿನ ನಿಯಮಾವಳಿಗಳ ಪ್ರಕಾರ ಏನು ಒಂದು ವ್ಯವಸ್ಥೆ ಇರುತ್ತೆ ಅದನ್ನು ಮಾತ್ರ ಕಲ್ಪಿಸಬೇಕು. ಯಾವುದೇ ಕಾರಣಕ್ಕೂ ವಿಶೇಷ ಸವಲತ್ತನ್ನು ನೀಡಬಾರ್ದು ಅಂತ ಹೇಳಿದೆ. ಹಾಗಾಗಿ ದರ್ಶನ್ ಅವರಿಗೆ ಲೋಟ, ತಟ್ಟೆ ಹಾಗೂ ಒಂದು ಕಾರ್ಪೆಟ್ ಅನ್ನು ಹೊರತುಪಡಿಸಿ ಮತ್ತೆ ಒಂದು ಹೊದಿಕೆ, ಇಷ್ಟು ಮಾತ್ರ ಸದ್ಯಕ್ಕೆ ಕೊಡಲಾಗ್ತಾ ಇದೆ. ಅದನ್ನ ಹೊರತುಪಡಿಸಿ ಯಾವುದೇ ರೀತಿಯ ವಿಶೇಷ ಸವಲತ್ತುಗಳು ಇಲ್ಲ. ಆದರೆ 5 ಅಧಿಕಾರಿಗಳು ಮತ್ತೆ ASP ನೇತೃತ್ವದ ತಂಡ ದರ್ಶನ್ ಅವರನ್ನ ಮಾನಿಟರ್ ಮಾಡ್ತಾನೇ ಇರುತ್ತೆ. ದರ್ಶನ್ ಅವರ ದಿನದ 24 ಗಂಟೆಗಳ ಚಲನ ವಲನ ಅಂದರೆ 3 ಶಿಫ್ಟ್ಗಳಲ್ಲಿ ಇಲ್ಲಿ ಅಧಿಕಾರಿಗಳು ಕಾರ್ಯವನ್ನ ನಿರ್ವಹಿಸ್ತಾರೆ. ಬೆಳಗ್ಗೆ 6:30ರಿಂದ 2 ಗಂಟೆವರೆಗೂ ಒಬ್ಬ ಅಧಿಕಾರಿ ತಂಡದ ನೇತೃತ್ವವನ್ನು ವಹಿಸಿದರೆ, ಮಧ್ಯಾಹ್ನ 2ರಿಂದ ರಾತ್ರಿ 10 ಗಂಟೆ, ಹಾಗೇನೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6:30ರವರೆಗೆ ಸತತವಾಗಿ ದರ್ಶನ್ ಅವರು ಅಧಿಕಾರಿಗಳ ಮಾನಿಟರ್ನಲ್ಲಿ ಇರ್ತಾರೆ. ಹಾಗಾಗಿ ದರ್ಶನ್ ಅವರಿಗೆ ನಿಜಕ್ಕೂ ಈ ಬಾರಿ ಜೈಲು ಒಂದು ರೀತಿಯಲ್ಲಿ ನರಕ ದರ್ಶನ ಆಗ್ತಾ ಇದೆ. ಅಲ್ಲಿನ ಕ್ವಾರಂಟೈನ್ ಏರಿಯಾದಲ್ಲಿ ದರ್ಶನ್ ಅವರು ಇರೋದ್ರಿಂದ ವಿಶೇಷ ಸವಲತ್ತುಗಳು ಈ ಬಾರಿಯಲ್ಲಿ ಸಿಗ್ತಾ ಇಲ್ಲ.